ಓಕೆ. ಎಸ್ ಗಾಯ್ಸ್, ಸೊ ಇವತ್ತು ನಾನು ಹೇಳಿದ್ನಲ್ವ ಎಸ್ ಲೆವೆಲ್ ಲರ್ನಿಂಗ್ ಆಗಿರ್ಬೋದು ಇಂಪಾರ್ಟೆನ್ಸ್ ನಾನು ಬರೆಸ್ತೀನಿ. ಸೊ ಇವತ್ತಿಂದ 1ನೇ ತಾರೀಕಿದೆ, ಕರೆಕ್ಟಾಗಿ 1ನೇ ತಾರೀಕಿಂದ 23 ನಾಲೆಜ್ನ ಹೆಂಗೆ ತಗೋಬೇಕು ಅನ್ನೋದು ನಾನು ಹೇಳ್ತೀನಿ. ಬಟ್ ನೀವು ಅದನ್ನ ಫಾಲೋ ಮಾಡಬೇಕು. ಮಾಡ್ತೀರಾ? 100%. ಎವ್ರಿ ಡೇ ನನಗೆ ಸೆಲ್ಫ್ ಲರ್ನಿಂಗ್ ಅಂದ್ರೆ ಇದನ್ನ ಯಾವ ರೀತಿ ನೀವು ಲರ್ನ್ ಮಾಡ್ಬೋದು ಅಂದ್ರೆ, ಫಸ್ಟ್ ಆಫ್ ಆಲ್ ಬರ್ಕೊಳ್ಳಿ ಸೆಲ್ಫ್ ಲರ್ನಿಂಗ್ ಯಾವ ತರ ಮಾಡ್ಬೋದು ಅಂತ ಬರ್ಕೊಳ್ಳಿ. ಬೇಕಾದ್ರೆ ಒಂದು ನಿಮ್ಮ ಅಪ್ಲೈನಿಂದ, ಓಕೆನಾ, ನಿಮ್ಮ ಅಪ್ಲೈನ್ ಅವ್ರ ಸೀನಿಯರ್ ಅಪ್ಲೈನಿಂದ ಕೇಳಿ ತಿಳ್ಕೊಳ್ಳೋದು. ಸೆಕೆಂಡ್ ಬಂದು ಯೂಟ್ಯೂಬ್ ರೆಕಾರ್ಡಿಂಗ್ ಸಿಗುತ್ತೆ. ಥರ್ಡ್ ಬಂದ್ಬಿಟ್ಟು ನಿಮಗೆ ಟೆಲಿಗ್ರಾಮ್ಸ್ ಅಲ್ಲಿ ಇದಾವೆ ಈ ನಾಲೆಜ್ ಎಲ್ಲ, ಓಕೆನಾ. ಟೆಲಿಗ್ರಾಮ್ಸ್ ಅಲ್ಲಿ ಸೆಷನ್ಸ್ ಇದಾವೆ, ಸಪ್ರೇಟ್ ಆಗಿ ಇದ್ರದ್ದೇ ಸೆಷನ್ಸ್ ಇರ್ತವೆ. ಅದನ್ನ ತಗೊಂಡು ನೀವು ಸೆಲ್ಫ್ ಲರ್ನಿಂಗ್ ಮಾಡ್ಬೇಕಾಗುತ್ತೆ. ಸೆಲ್ಫ್ ಲರ್ನಿಂಗ್ ಮಾಡಿ ನೋಟ್ಸ್ ಕಂಪಲ್ಸರಿ. ನಿಮಗೆ 10:15 ಇಂದ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಟೈಮ್ ಕೊಟ್ರೆ 10:45 ವರ್ಗು ನೀವು ಟೈಮ್ ಕೊಟ್ರಿ ಅನ್ಕೊಳ್ಳಿ, ಈ ಲರ್ನಿಂಗ್ ನ ನೀವು ಮಾಡ್ಬೋದು. ಜಸ್ಟ್ ಎವ್ರಿ ಡೇ ಹಾಫ್ ಅನ್ ಅವರ್ ಈ ಲರ್ನಿಂಗಿಗೆ ಕೊಡಿ. ಓಕೆ, ನಿಮಗೆ ಗೊತ್ತಿರುತ್ತೆ, ಕನ್ಫ್ಯೂಷನ್ಸ್ ಆಗಿರ್ತೀರಾ, ಎಸ್ ಲೆವೆಲ್ ಅಲ್ಲಿ ಏನ್ ಕಲಿಬೇಕಪ್ಪ, ಏನ್ ಮಾಡ್ಬೇಕು, ಸೊ ಇಂಡಿಪೆಂಡೆಂಟ್ ಹೆಂಗಾಗ್ಬೇಕು, ನಾಲೆಜ್ ಎಲ್ಲ ಅಂತ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಅಂತಾನೆ ಇದನ್ನ ಬರೆಸ್ತಾ ಇರೋದು ಮೇನ್ ಆಗಿ, ಓಕೆನಾ. ಸೊ ಫಸ್ಟ್ ಬರ್ಕೊಳ್ಳಿ, ಹೆಡ್ಡಿಂಗ್ ಹಾಕೊಳ್ಳಿ, ಇವತ್ತಿನ ಡೇಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನಾನು ಕೂಡ ನೋಟ್ಸ್ ಮಾಡಿದೆ 2024 ಅಲ್ಲಿ, ಆಯ್ತಾ, ಹಂಗೆ ಇದೆ. ಸೊ ನಾನ್ ಫಸ್ಟ್ ಲರ್ನಿಂಗ್ ಮಾಡಿದಾಗೂ ಕೂಡ ಹಂಗೆ ಇದಾವೆ ನೋಟ್ಸು, ಆಯ್ತಾ. ಅದು ಎಷ್ಟೇ ಸಲ ಬರ್ದ್ರು, ಬಟ್ ಅವತ್ತಿನ ಡೇಟ್ ತುಂಬಾ ಇಂಪಾರ್ಟೆಂಟ್, ಆಯ್ತಾ. ಡೇಟ್ ಹಾಕೊಳ್ಳಿ. ಸೊ ಹೆಡ್ಡಿಂಗ್ ಹಾಕೊಳ್ಳಿ, ಇಂಪಾರ್ಟೆನ್ಸ್ ಆಫ್ 4cc ಸಕ್ಸಸ್. ಇಂಪಾರ್ಟೆನ್ಸ್ ಆಫ್ 4cc ಫಾರ್ FLP ಸಕ್ಸಸ್. ಇದನ್ನ ಬರ್ಕೊಂಡಾದ್ಮೇಲೆ ಕೆಳಗಡೆ ಬರ್ಕೊಳ್ಳಿ, ಫಾಲೋ ಸಕ್ಸಸ್ ಪ್ರಿನ್ಸಿಪಲ್ಸ್. ಫಾಲೋ ದಿಸ್ ಸಕ್ಸಸ್ ಪ್ರಿನ್ಸಿಪಲ್ಸ್. ಇದನ್ನ ಮಾಡಿದ್ರೆ ಅನ್ಕೊಳ್ಳಿ 4cc ಅಲ್ಲ 10cc ನೀವು ಮಾಡ್ಬೋದು. ಫಾಲೋ ದಿಸ್ ಸಕ್ಸಸ್ ಪ್ರಿನ್ಸಿಪಲ್ಸ್, ಓಕೆನಾ. ಏನಿರ್ಬೋದು ಸಕ್ಸಸ್ ಪ್ರಿನ್ಸಿಪಲ್ಸ್ ಹೇಳ್ಬೋದಾ? ಎಸ್ ಗೈಸ್, ಏನೆಲ್ಲ ಇರ್ಬೋದು? ಗೆಸ್. ಏನಿರ್ಬೇಕು ಮೇನ್ ಆಗಿ ಫಾರ್ ಎವರ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ? ಸೆಲ್ಫ್ ಲರ್ನಿಂಗ್, ಓಕೆ. ನೆಕ್ಸ್ಟ್ ಹಾರ್ಡ್ ವರ್ಕ್, ಯಾ. ನೆಕ್ಸ್ಟ್ ಇಷ್ಟೇನಾ? ರಿಮೈನಿಂಗ್ ಶಿವಗಂಗಾ ಅವ್ರು ಅಷ್ಟೇನಾ? ಗೆಸ್ ಮಾಡಿ, ಸಿಂಧು ಅವ್ರು ಗೆಸ್ ಮಾಡಿ, ಸಾದಿಕ್, ಶಿವಗಂಗಾ ಮ್ಯಾಮ್ ಮಾಡ್ತಾ ಇದ್ದಾರೆ. P3, ಓಕೆ. ಹೇಮಲತಾ ಮ್ಯಾಮ್, ಐಶ್ವರ್ಯ ಅವರೇ, ಕವಿತಾ, ಏನ್ ಮೀರ್ಬೇಕು ಮೇನ್ ಆಗಿ ಸಕ್ಸಸ್ ಟಿಪ್ಸ್? ಆಲ್ರೆಡಿ ನೀವು ರಿಸರ್ಚ್ ಸೆಷನ್ ತಗೊಂಡಿದ್ರು, ಅಟೆಂಡ್ ಆಗಿದೆ. ಓಕೆ, ಕನ್ಸಿಸ್ಟೆನ್ಸಿ. ರಿಮೈನಿಂಗ್ ಓಕೆ. ಸೊ ಫಸ್ಟ್ ಬಂದ್ಬಿಟ್ಟು ಏನಿರುತ್ತೆ, ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ಆಕ್ಟಿವ್ ಇನ್ ಆಲ್ ಗ್ರೂಪ್ಸ್. ಹೇಳಿಲ್ವಾ ನಿಮಗೆ? ಕನ್ನಡ ಬಿಗಿನರ್ಸ್ ಗ್ರೂಪ್ ಇದೆ, AS ಮಿಲಿಯನರ್ ಇದೆ, ಗೇಮ್ ಚೇಂಜರ್ಸ್ 23 ಇದೆ, ಆಯ್ತಾ. ಪರ್ಸನಲ್ ಆಗಿ ನಿಮ್ಮ ಸೂಪರ್ವೈಸರ್ ಯಾರಾದ್ರೂ ಟೀಮ್ ಇಟ್ಟಿದ್ರೆ, ಸೊ ಅದ್ರಲ್ಲೂ ಕೂಡ ನೀವು ಆಕ್ಟಿವ್ ಆಗಿ ಇರ್ಬೇಕಾಗುತ್ತೆ, ಓಕೆನಾ. ಫಸ್ಟ್ ಆಕ್ಟಿವ್ ಇನ್ ಆಲ್ ಗ್ರೂಪ್ಸ್ ಬರ್ಕೊಂಡ್ರ? ಆಕ್ಟಿವ್ ಇನ್ ಆಲ್ ಗ್ರೂಪ್ಸ್. ಸೆಕೆಂಡ್ ಬಂದ್ಬಿಟ್ಟು ಪ್ರಮೋಟಿಂಗ್. ನಿನ್ನೆ ಹೇಳ್ಕೊಟ್ಟಲ್ಲ ಯಾವ ರೀತಿ ಪ್ರಮೋಟ್ ಮಾಡಬೇಕು, ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಪ್ರಮೋಟಿಂಗ್. ಥರ್ಡ್ ಬಂದ್ಬಿಟ್ಟು ನಾಲೆಜ್ ಅಬೌಟ್ P3. ಥರ್ಡ್ ಬಂದು ನಾಲೆಜ್ ಅಬೌಟ್ P3 ಅಂದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಪ್ರಾಡಕ್ಟ್ಸ್, ಮಾರ್ಕೆಟಿಂಗ್ ಪ್ಲಾನ್, ಪ್ರಾಡಕ್ಟ್ಸು, ಮಾರ್ಕೆಟಿಂಗ್ ಪ್ಲಾನು ಪ್ಲಸ್ ಪ್ರೊಫೈಲ್. ಕಂಪನಿ ಪ್ರೊಫೈಲ್ ಬಗ್ಗೆ, ಕಂಪನಿ ಬ್ಯಾಕ್ಗ್ರೌಂಡ್ ಬಗ್ಗೆ, ಕಂಪನಿ ಫ್ಯೂಚರ್ ಬಗ್ಗೆ, ಮತ್ತೆ ಪ್ಲಾನ್, ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ, ಮತ್ತೆ ಪ್ರಾಡಕ್ಟ್ಸ್ ಬಗ್ಗೆ ತುಂಬಾ ಕಲ್ತ್ರಿ ಅನ್ಕೊಳ್ಳಿ. ಸಪ್ರೇಟ್ ಆಗಿ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಸೊ ಶಿವಸುಬ್ರಹ್ಮಣ್ಯಂ ಸರ್ದಿದೆ, ನಿಮ್ಮ ಅಪ್ಲೈನ್ ಹತ್ರ ಕೇಳಿ ತಿಳ್ಕೊಳ್ಳಿ. ಇದು ಇಂಪಾರ್ಟೆಂಟ್, ಇದು ಕಲ್ತ್ರಿ ಅನ್ಕೊಳ್ಳಿ, ಫಾರ್ ಎವರ್ ಅಲ್ಲಿ ನೀವು ಸಕ್ಸಸ್ ಆದಂಗೆ, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ತ್ ಪಾಯಿಂಟ್, ಪಾಸಿಟಿವ್ ಥಿಂಕಿಂಗ್, ಆಯ್ತಾ. ಯಾವಾಗ್ಲೂ ನೀವೇನು ನೆಗೆಟಿವ್, ನನ್ಗೆ ಬರಲ್ಲ, ನನ್ಗೆ ಆಗಲ್ಲ, ನನ್ಗೆ ಇಷ್ಟೇ, ನಾನು ಎಷ್ಟೇ ಎಫರ್ಟ್ ಹಾಕಿದ್ರು ನನ್ಗೆ ಆಗ್ತಾ ಇಲ್ಲ, ಆಯ್ತಾ, ಇದೇ ಆದ್ರೆ ಬೇಡ. ಎಲ್ಲ ನೆಗೆಟಿವಿಟಿ ಏನೇ ಒಂದು ಮೈಂಡ್ ಸೆಟ್ ಇಲ್ಲಿ ಇತ್ತು, ಇಲ್ಲಿ ತನಕ ಇತ್ತು ಅಂದ್ರೂ ಕೂಡ ತೆಗ್ದಾಕ್ಬಿಡಿ,
ಆಯ್ತಾ, ಅದೆಷ್ಟೇ ಆಗಲಿ ಫಾರ್ ಎವರ್ ನಿಮಗೆ ಫ್ಯೂಚರ್ ಕೊಟ್ಟೇ ಕೊಡುತ್ತೆ 100%. ಜಸ್ಟ್ ಪಾಸಿಟಿವ್ ಆಗಿರಿ, ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ. ಸೊ ನನಗೆ ಇಷ್ಟೊಂದೆಲ್ಲ ದೊಡ್ಡ ಟೀಮ್ ಇದೆ ಅಂದಮೇಲೆ ಅದು ಸಪೋರ್ಟ್ ಮಾಡುತ್ತೆ, ಗುಡ್ ಸಿಸ್ಟಮ್ ಇದೆ, ಅದನ್ನ ನಾನು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ತೀನಿ, ಸಕ್ಸಸ್ ಆಗೇ ಆಗ್ತೀನಿ ಅನ್ನೋ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಇರಬೇಕಾಗುತ್ತೆ. ಯಾವಾಗಲೂ ಪಾಸಿಟಿವ್ ಆಗೇ ಇರಲಿ, ಆಯ್ತಾ. ಸೊ ನಿಮಗೆ ಅಕಸ್ಮಾತ್ ಮೂಡ್ ಆಫ್ ಆಯಿತು ಅಂದರೆ, ಸೊ ಟೆಸ್ಟಿಮನೀಸ್ ಇರ್ತವೆ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ಇಲ್ಲ ನಿಮ್ಮ ಅಪ್ಲೈನ್ ಹತ್ರ ಡೈಲಿ ಕಾಂಟ್ಯಾಕ್ಟಲ್ಲಿ ಇದ್ರಿ ಅನ್ಕೊಳ್ಳಿ, ಯಾವಾಗಲೂ ನೀವು ಪಾಸಿಟಿವ್ ಆಗಿ ಇರ್ತೀರಾ, ಮೇನ್ ಥಿಂಗ್. ಸೊ ನನಗೆ ಅವಾಗ ಹಂಗೆ ಅನಿಸ್ತಿತ್ತು, ನಮ್ಮ ಸರ್ ಕಾಲ್ ಮಾಡಿದ್ರೆ ಸಾಕು, ಬಿದ್ದಿದ್ದು ಎಲ್ಲ ಮರ್ತೋಗ್ಬಿಡ್ತಿತ್ತು, ಏನೇ ಒಂದು ಅದು ಸ್ಟ್ರಗಲ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಎನಿಥಿಂಗ್, ಓಕೆನಾ. ಸೊ ಅದೆಲ್ಲ ಮರ್ತೋಗ್ಬಿಡ್ತಿತ್ತು. ಅದಕ್ಕೆ ನಿಮಗೂ ಕೂಡ ಅದನ್ನೇ ಹೇಳ್ತಾ ಇರೋದು, ಮೇನ್ ಥಿಂಗ್. ಸೊ ಪಾಸಿಟಿವ್ ಆಗಿರ್ಬೇಕು ಅಂದರೆ ಮೋಟಿವೇಶನ್ ವಿಡಿಯೋಸ್ ನೋಡಿ, ಯಾವಾಗಲೂ ಆಕ್ಟಿವ್ ಆಗಿರಿ. ಸೊ ಬಿಸ್ನೆಸ್ ಫ್ಯಾಮಿಲಿ ಅಷ್ಟೇ ಇರಬೇಕಾಗುತ್ತೆ. ಫ್ಯಾಮಿಲಿ ಏನೇ ಆಯಿತು ಅಂತಂದ್ರೂ ಅಟ್ಲೀಸ್ಟ್ ನಿಮ್ಮ ಅಪ್ಲೈನ್ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಈ ರೀತಿ ಇದೆ ಅದೆಲ್ಲ ಸಿಚುವೇಶನ್ ಹೇಳ್ಕೊಂಡು ಸೊಲ್ಯೂಷನ್ ತಗೊಂಡು ಸೊಲ್ಯೂಷನ್ ಕೂಡ ಯಾವಾಗಲೂ ಫೋಕಸ್ ಕೊಟ್ಟು ಇರಬೇಕು, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು 5th ಪಾಯಿಂಟ್, ಬೀಯಿಂಗ್ ಇಂಡಿಪೆಂಡೆಂಟ್. ಬೀಯಿಂಗ್ ಇಂಡಿಪೆಂಡೆಂಟ್, ನಾನು ನೆಕ್ಸ್ಟ್ ಹೇಳ್ತೀನಲ್ಲ AS ಲೆವೆಲ್ ಲರ್ನಿಂಗಲ್ಲಿ ಏನೆಲ್ಲ ಕಲಿಬೇಕು ಅಂತ, ಅದನ್ನು ನೀವು ಕಲ್ತ್ರಿ ಅನ್ಕೊಳ್ಳಿ, ನೀವು ಇಂಡಿಪೆಂಡೆಂಟ್ ಆಗಿರ್ತೀರ, ಅದೇ ಸಕ್ಸಸ್ಸಲ್ಲಿ ಕೂಡ ಪಾರ್ಟ್ ಆಗುತ್ತೆ. ಓಕೆ, ಬೀಯಿಂಗ್ ಇಂಡಿಪೆಂಡೆಂಟ್ ಬರೀ ನಾಲೆಜ್ ಅಷ್ಟೇ ಅಂತ ಅಲ್ಲ, ಪ್ರತಿಯೊಂದು ಪ್ರೊಸೆಸ್ಸಲ್ಲೂ ಕೂಡ ನೀವು ಇಂಡಿಪೆಂಡೆಂಟ್ ಆಗಿರ್ಬೇಕಾಗುತ್ತೆ, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಡೈಲಿ ಅಟೆಂಡಿಂಗ್ ಸೆಷನ್ಸ್. 6th ಪಾಯಿಂಟ್, ಡೈಲಿ ಅಟೆಂಡಿಂಗ್ ಸೆಷನ್ಸ್. ನೋಡಿ, ನೀವು ಏನೇ ಆಗಿರ್ಬೋದು, ಆಯ್ತಾ. ಸೊ ನಾವು ಪರ್ಸ್ನಲ್ ಆಗಿ ಎಷ್ಟೇ ಕೊಟ್ಟಿದ್ರು ಕೂಡ, ನಾವು ಪರ್ಸ್ನಲ್ ಟೈಮ್ ಕೊಟ್ಟಿದ್ರು ಕೂಡ, ಸೆಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ತನಕನೂ ನಾನಾಗಿರ್ಬೋದು, ಕಾವ್ಯ ಮ್ಯಾಮ್ ಆದ್ರೂ ಆಗಿರ್ಬೋದು, ಪರ್ಸ್ನಲ್ ಮೆಂಟರ್ಶಿಪ್ನ ಯಾಕೆ ಅಟೆಂಡ್ ಆಗ್ತೀವಿ ಅಂತ ಅಂದ್ರೆ, ಒಂದು ಪಾಯಿಂಟ್ ಆದ್ರೂ ಒಂದು ಸೆಷನ್ ಇಂದ ನಾವು ಕಲಿತೀವಿ, ಓಕೆ. ಸೊ ಅದಕ್ಕೆ ಎವ್ರಿ ಸೆಷನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ನೀವು ರಿಪೀಟೆಡ್ ಆಗಿದ್ರು ಕೂಡ, ಅದು ಎಷ್ಟೇ ಇನ್ವಿಟೇಷನ್ಸ್ ಫಾಲೋ ಅಪ್ ಎವ್ರಿ ಮಂತ್ ಎವ್ರಿ ವೀಕ್ ಇದ್ರೂ ಕೂಡ ಅಟೆಂಡ್ ಆಗಿ ಕಾರಣ, ಬಿಕಾಸ್ ಪ್ರತಿಯೊಬ್ಬರನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು, ಆಮೇಲೆ ಇನ್ನೊಬ್ರನ್ನ ಕರೆಕ್ಷನ್ ಕೂಡ ನಾವು ಮಾಡ್ಬೋದು, ನಾವು ಕಲಿಬೋದು, ಓಕೆ. ಸೊ ಅದಕ್ಕೆ ಡೈಲಿ ನೀವು ಸೆಷನ್ಸ್ನ ಅಟೆಂಡ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ಫ್ ಲರ್ನಿಂಗ್. 7th ಪಾಯಿಂಟ್, ಸೆಲ್ಫ್ ಲರ್ನಿಂಗ್, ಓಕೆ. ಇವಾಗ ಸೆಲ್ಫ್ ಲರ್ನಿಂಗ್ ಅನ್ಕೊಳ್ಳಿ, ನೀವು ಸೆಲ್ಫ್ ಲರ್ನಿಂಗ್ ಹ್ಯಾಬಿಟ್ ಇಟ್ಕೊಂಡ್ರಿ ಅನ್ಕೊಳ್ಳಿ, ಡೈಲಿ ನೀವು ಸೆಷನ್ಸ್ ಅಂತ ಕಂಪಲ್ಸರಿ ಅಟೆಂಡ್ ಆಗ್ತೀರಾ, ಇಂಡಿಪೆಂಡೆಂಟ್ ಅಂತೂ ಆಗೇ ಆಗ್ತೀರಾ, ಪಾಸಿಟಿವ್ ಆಗಿ ಇರ್ತೀರಾ ಯಾವಾಗಲೂ. ನೆಕ್ಸ್ಟು ನಾಲೆಜ್ ಅಂತೂ ಕೇಳಕ್ ಹೋಗ್ಬಿಡಿ, P3 ಬಂದೇ ಬರುತ್ತೆ ಸೆಲ್ಫ್ ಲರ್ನಿಂಗ್ ಅಂತ ಬಂದಾಗ. ನೆಕ್ಸ್ಟು ಪ್ರಮೋಟಿಂಗ್, ಅದು ಅಭ್ಯಾಸ ಆಗ್ಬಿಡುತ್ತೆ. ನೆಕ್ಸ್ಟು ಆಲ್ ಗ್ರೂಪ್ಸಲ್ಲೂ ನೀವು ಆಕ್ಟಿವ್ ಆಗಿರ್ತೀರಾ, ಅದಕ್ಕೆ ಸೆಲ್ಫ್ ಲರ್ನಿಂಗ್ ಇಂಪಾರ್ಟೆಂಟ್. ಇವು 6th ಪಾಯಿಂಟ್ ನೀವು ಪರ್ಫೆಕ್ಟ್ ಆಗಬೇಕು, ಸೆಲ್ಫ್ ಲರ್ನಿಂಗ್ ಇಂಪಾರ್ಟೆಂಟ್, ಓಕೆನಾ. ಇಷ್ಟು ಈ 7 ಪಾಯಿಂಟ್ ನೀವು ಇಟ್ಕೊಂಡ್ರಿ ಅನ್ಕೊಳ್ಳಿ, ಮೈಂಡಲ್ಲಿ ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ, ಅವಾಗ ನೀವು ಸಕ್ಸಸ್ ಆಗೇ ಆಗ್ತೀರಾ 100%, ಆಯ್ತಾ. ಇದು ಟಿಪ್ಸ್. ನೆಕ್ಸ್ಟ್ ಬಂದ್ಬಿಟ್ಟು AS ಲೆವೆಲ್ ಲರ್ನಿಂಗ್, ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲಲ್ಲಿ ಏನೆಲ್ಲ ಕಲಿಬೇಕು ನೀನು ಕಲ್ತಿಲ್ಲ ಅಂದ್ರೆ, ಓಕೆನಾ. ಸೊ ಫಸ್ಟ್ ಬಂದ್ಬಿಟ್ಟು ಆಕ್ಟಿವ್ ಇನ್ಕಮ್ ಅಂಡ್ ಪ್ಯಾಸಿವ್ ಇನ್ಕಮ್. ಗೊತ್ತಿದೆಯಾ? ಆಕ್ಟಿವ್ ಇನ್ಕಮ್ ಅಂಡ್ ಪ್ಯಾಸಿವ್ ಇನ್ಕಮ್. ನಾವು ಜಾಬ್ ವರ್ಸಸ್ ಬಿಸ್ನೆಸ್ ಬಗ್ಗೆ ಹೇಳುವಾಗ ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಬರುತ್ತೆ. ಇದು ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ, ಪ್ಯಾಸಿವ್ ಇನ್ಕಮ್, ಆಕ್ಟಿವ್ ಇನ್ಕಮ್ ಬಗ್ಗೆ ಸಪ್ರೇಟಾಗಿ ಕನ್ನಡದಲ್ಲೂ ಇರುತ್ತೆ, ಹಿಂದಿಯಲ್ಲಿ ಇರುತ್ತೆ, ಇಂಗ್ಲೀಷಲ್ಲಿ ಇರುತ್ತೆ. ಡೀಪ್ ಆಗಿ ಕಲೀರಿ, ಓಕೆ. ಸೊ ಆಕ್ಟಿವ್ ಇನ್ಕಮ್ ಅಂದ್ರೆ ಏನು, ಪ್ಯಾಸಿವ್ ಇನ್ಕಮ್ ಅಂದ್ರೆ ಡೀಪ್ ನಾಲೆಜ್ನ ಕಲಿಬೇಕಾಗುತ್ತೆ. ಸೆಕೆಂಡ್, ನೆಕ್ಸ್ಟ್ ಬಂದ್ಬಿಟ್ಟು ಜಾಬ್ ವರ್ಸಸ್ ಎಂಟರ್ಪ್ರಿನಿಯರ್ ಆರ್ ಬಿಸ್ನೆಸ್. ನೆಕ್ಸ್ಟ್ ಪಾಯಿಂಟ್, ಜಾಬ್ ವರ್ಸಸ್ ಎಂಟರ್ಪ್ರಿನಿಯರ್ ಆರ್ ಬಿಸ್ನೆಸ್, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಗೊತ್ತಿರಬೇಕು, ನೀವು ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ, ಆಯ್ತಾ. ಏನು, ಜಾಬ್ ವರ್ಸಸ್ ಎಂಟರ್ಪ್ರಿನಿಯರ್, ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು 4th ಪಾಯಿಂಟ್, ಗೋಲ್ಸ್ ಸೆಟ್ಟಿಂಗ್. ಎಸ್ಟರ್ಡೇ ನಾನು ಹೇಳಿದೆ, ಸೊ ಗೋಲ್ ಸೆಟ್ಟಿಂಗ್ ಬಗ್ಗೆ ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾಲೆಡ್ಜು ಎಲ್ಲ ಸಿಗುತ್ತೆ. ಸೊ ಮಾಧುರಿ ಮ್ಯಾಮ್ದು ಸೆಷನ್ಸ್ದು ರೆಕಾರ್ಡಿಂಗ್ಸ್ ಇದಾವೆ, ಸೊ ಅದರಿಂದ ನೀವು ಕಲಿಬೋದು, ಆಯ್ತಾ. ಇದನ್ನ ಕಲ್ತಾದ್ಮೇಲೆ ಮತ್ತೆ ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ನಿಮ್ಮ ಅಪ್ಲೈನ್ ಹತ್ರ ಡಿಸ್ಕಷನ್ ಮಾಡಿ, ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಎಥಿಕ್ಸ್ ಅಂತ ಬಂದಾಗ ನೀವು ಓನ್ ಸ್ಟ್ರಾಟಜೀಸ್ನ ನಾಲೆಜ್ನ ಇರುತ್ತಲ್ಲ, ಎಥಿಕ್ಸ್ನ ನೀವು ಯೂಸ್ ಮಾಡಿ, ಓಕೆನಾ. ಸೊ ಎಥಿಕ್ಸ್ ಅನ್ನ ಇನ್ನೊಂದು ಬಂದಿರುತ್ತೆ, ಎಥಿಕಲ್ ಆಗಿ ನೀವು ಬಿಸ್ನೆಸ್ನ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಆಗಿರ್ಬೋದು, ಬೇರೆಯವ್ರ ಅಮೌಂಟ್ ಇಟ್ಕೊಳ್ಳೋದಾಗಿರ್ಬೋದು, ಪರ್ಸ್ನಲ್ ಯೂಸಿಗೆ ಆಗಿರ್ಬೋದು, ಆಯ್ತಾ. ಸೊ ಮತ್ತೆ ID ಕ್ರಿಯೇಟ್ ಮಾಡದೇ ಇರೋದಾಗಿರ್ಬೋದು, ಸರಿನಾ. ವಿತೌಟ್ ಇನ್ಫಾರ್ಮೇಶನ್ ಇಲ್ದೇನೆ ಯಾವುದೇ ಥರದ ಡಿಸಿಷನ್ಸ್ ತಗೊಳ್ದೇ ಇರೋದು, ಅದು ಇರಬಾರ್ದು. ಸೊ ಎಥಿಕಲ್ ಆಗಿ ನೀವು ಬಿಸ್ನೆಸ್ನ ಮಾಡಬೇಕು, ಎಥಿಕ್ಸ್ನ ಯೂಸ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಬಂದು ESBI ಕಾನ್ಸೆಪ್ಟ್.
ESBI ಎಂಪ್ಲಾಯಿ, ಸೆಲ್ಫ್ ಎಂಪ್ಲಾಯಿ, ಬಿಸ್ನೆಸ್, ಇನ್ವೆಸ್ಟರ್ಸ್. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು ಕಲಿಬೇಕಾಗುತ್ತೆ. ಆಯ್ತಾ? ಅದಕ್ಕಂತೂ ಮುಂಚೆ ನೀವು ಕಲಿತು ನೋಟ್ಸ್ ಮಾಡ್ಕೊಂಡಾಗ ಅದು ಒಂದು ಕಾನ್ಫಿಡೆನ್ಸ್ ಆಗಿ ಇರುತ್ತೆ ನಿಮಗೆ. ಓಕೆನಾ? ಅದಕ್ಕೆ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ESBI ಕಾನ್ಸೆಪ್ಟ್ ಹರಿಸರ್ದಿದೆ ಸೆಷನ್ ನೀವು ತಗೊಳ್ಳುವಾಗ 5 days ಟ್ರೈನಿಂಗ್ ತಗೊಳ್ಳುವಾಗ ಸಿಕ್ಕಿರುತ್ತೆ. ಬಟ್ ಅಲ್ಲಿ ನೀವು ಇದನ್ನ ಸೆಲ್ಫ್ ಲರ್ನಿಂಗ್ ಮಾಡಿದಾಗ ನಿಮಗೆ ತುಂಬಾ ಕಲಿತೀರಾ. ಮೇನ್ ಆಗಿ ನೀವು ಅಲ್ಲಿ ಕಲ್ತಿರೋದು ಬೇರೆ, ನೀವು ಸೆಲ್ಫ್ ಲರ್ನಿಂಗ್ ಮಾಡುವಾಗ ಕಲಿಯೋದೇ ಬೇರೆ. ನಾನು ಬೇಕಾದ್ರೆ ಅದನ್ನ ಹಾಕಿರ್ತೀನಿ ಪರ್ಸ್ನಲ್ ಆಗಿ ಏನೇನೆಲ್ಲ ಕಲಿಬೇಕು ಅನ್ನೋದು. ಸೊ ಅದನ್ನೆಲ್ಲ ನೀವು ಕುತ್ಕೊಂಡು ಟೈಮ್ ಕೊಟ್ಟು ಕಲೀರಿ. ಎಲ್ಲಾ ಲೀಡರ್ಸ್ದು ಇದಾವೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಬೆನಿಫಿಟ್ಸ್ ಅಂಡ್ ಸ್ಕೋಪ್. 7 ಪಾಯಿಂಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬೆನಿಫಿಟ್ಸ್ ಅಂಡ್ ಸ್ಕೋಪ್. ಸ್ಕೋಪ್ ಅಂತ ಅಂದ್ರೆ ಅದೇ ಬೆನಿಫಿಟ್ಸ್ ಏನಿರುತ್ತೆ. ಆಯ್ತಾ? ಸೊ ನಾವಿವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಇವಾಗ ಸ್ಟಾರ್ಟ್ ಮಾಡಿದ್ರೆ ಇನ್ 5 years ಅಲ್ಲಿ ಯಾವ ರೀತಿ ಚೇಂಜಸ್ ಆಗ್ಬೋದು, ಏನ್ ಬೆನಿಫಿಟ್ಸ್ ಇದೆ, ಟೈಮ್ ಫ್ರೀಡಮ್, ಫಿನಾನ್ಷಿಯಲ್ ಫ್ರೀಡಮ್ ಇದರಲ್ಲೂ ಕೂಡ ಇರುತ್ತೆ. ಆಯ್ತಾ? ಸೊ ಹಂಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಡೀಪ್ ಆಗಿ ಕಲೀರಿ. ನೆಕ್ಸ್ಟ್ ಬಂದ್ಬಿಟ್ಟು ವೈ ಕ್ಲಿಯರ್. ವೈ ಕ್ಲಿಯರ್ ಅಂತ ಅಂದ್ರೆ ಯಾಕೆ ನಾವು ಫಾರೆವರ್ನ ಚೂಸ್ ಮಾಡಬೇಕು, ಯಾಕೆ ಅವರು ಕೂಡ ಬರಬೇಕು, ನಾನು ಯಾಕೆ ಚೂಸ್ ಮಾಡ್ಕೊಂಡೆ ಅನ್ನೋದನ್ನ ಕ್ಲಿಯರ್ ಮಾಡೋದು ಗೊತ್ತಿರಬೇಕು. ಓಕೆ, ಎಕ್ಸಾಂಪಲ್ಸ್ ಜೊತೆಗೆ ನಿಮ್ಮ ಓನ್ ಸ್ಟೋರೀಸ್ನ ಹೇಳೋದಾಗಿರ್ಬೋದು. ಆಯ್ತಾ? ಸೊ ವೈ ಕ್ಲಿಯರ್. ಆಯ್ತಾ? ಅದು ಕಲಿಬೇಕಾಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು 9th ಪಾಯಿಂಟು ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್. ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ಅಂತ ಬಂದಾಗ ಸೊ ಫಿನಾನ್ಷಿಯಲ್ ನಾಲೆಜ್ ಬಗ್ಗೆ ಓಕೆ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಿರಬೇಕಾಗುತ್ತೆ. ಇದು ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಲ್ಲಿ ಬರುತ್ತೆ ಫಿನಾನ್ಷಿಯಲ್ ನಾಲೆಜ್ದು. ಕನ್ನಡದಲ್ಲಿ ತುಂಬಾ ಚೆನ್ನಾಗಿದೆ. ಬಟ್ ಇದು ಈ ಪ್ಲಾಟ್ಫಾರ್ಮ್ ಅಲ್ಲಿ ಫಿನಾನ್ಷಿಯಲ್ ನಾಲೆಜ್ನ ಯಾವ ರೀತಿ ಕೊಡಬೇಕು ಅನ್ನೋದು ಬೇಕಾದ್ರೆ ನೀವು ಪರ್ಸ್ನಲ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಯಾವಾಗ ಕಲಿಬೇಕು ಅಂತ ಅಂದ್ರೆ ಅದು ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ 9ನೇ ತಾರೀಕಿಗೆ ನೀವು ಕಲ್ತು ನೋಟ್ಸ್ ಹಾಕಿರ್ಬೇಕು. ಅವಾಗ ಬೇಕಾದ್ರೆ ನೀವು ಕಾಲ್ ಮಾಡಿ. ಆಯ್ತಾ? ಸೊ ನೆಕ್ಸ್ಟ್ 10ನೇ ತಾರೀಕು 10th ಲೀಡ್ ಜನರೇಷನ್. ಲೀಡ್ ಜನರೇಷನ್ ಈಗ ನೋಡಿ, ಜಸ್ಟ್ ಇಲ್ಲಿ ಬೈ ಮಾಡಿ ತಗೊಳ್ಳೋ ಲೀಡ್ಸ್ ಅಷ್ಟದ ಮೇಲೆನೆ ಇರಬಾರ್ದು. ಓನಾಗಿ ಸೆಲ್ಫ್ ಲೀಡ್ಸ್ ಜನರೇಷನ್ ಅಂತ ಬಂದಾಗ ಪ್ರಮೋಟ್ ಮಾಡಿಸೋದಾಗಿರ್ಬೋದು, ಪೋಸ್ಟರ್ ಕ್ರಿಯೇಟ್ ಮಾಡಿ ಹಾಕೋದಾಗಿರ್ಬೋದು, ಆಮೇಲೆ ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಇಲ್ಲ ಅಂದ್ರೆ ನೀವೇ ಓನ್ ಆಗಿ ಹ್ಯಾಡ್ ಸೆಟಪ್ ಮಾಡ್ಕೊಂಡು ಹ್ಯಾಡ್ಸ್ ರನ್ ಮಾಡೋದಾಗಿರ್ಬೋದು. ಆಯ್ತಾ? ಆರ್ಗಾನಿಕ್ ವೇಲಿ ಯಾವ ರೀತಿ ಜನರೇಟ್ ಮಾಡಬೇಕು ಅನ್ನೋದು ತುಂಬಾ ಸೋರ್ಸ್ ಇದಾವೆ. ಅಲ್ಲಿಂದನೂ ಲೀಡ್ ಜನರೇಷನ್ ಇಂದನೂ ಹ್ಯಾಡ್ ಸೆಟಪ್ ಮಾಡೋದ್ರಿಂದನೂ ಕೂಡ ಅದನ್ನ ಕಲ್ತ್ರಿ ಅನ್ಕೊಳ್ಳಿ, ಅಲ್ಲಿಂದನೂ ನೀವು ಓನ್ ಆಗಿ ಇನ್ಕಮ್ ಜನರೇಟ್ ಮಾಡ್ಬೋದು ಮೇನ್ ಆಗಿ. ಓಕೆನಾ? ಸೊ ಅದಕ್ಕೆ ಲೀಡ್ ಜನರೇಷನ್ ಕಲಿಬೇಕು. ಅದು ನಂದೇ ಇದೆ, ಇವನು ವಾಸುದೇವ್ ಸರ್ದು ಇದಾವೆ. ಅದು ರೆಕಾರ್ಡಿಂಗ್ಸ್ ಎಲ್ಲ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೆ. ಆಯ್ತಾ? ಸೊ ಅದನ್ನ ನೋಡಿ ಕಲೀರಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಲಿವರೇಜ್. ಓಕೆ, ಸೊ ಟೈಮ್ ಲಿವರೇಜ್ ವೈ ಕ್ಲಿಯರ್ ಅಲ್ಲಿ ಹರಿಸರ್ದು ಒಂದು ಸೆಷನ್ ಇದೆ, YFLP ಅನ್ನೋದ್ರಲ್ಲಿ. ಸೊ ಅದರಲ್ಲಿ ಹೇಳ್ತಾರೆ ಟೈಮ್ ಲಿವರೇಜ್ ಅಂತ ಬಂದಾಗ ಜಾಬ್ಗೆ ಯಾವ ಟೈಮ್ ಕೊಟ್ಟಾಗ ಹೆಂಗೆ, ಟೀಮ್ನ ಇಟ್ಕೊಂಡು ಹೆಂಗೆ ವರ್ಕ್ ಮಾಡಿಸ್ಬೇಕು, ಬಿಸ್ನೆಸ್ ಅಲ್ಲಿ ಹೆಂಗೆ ಆಗುತ್ತೆ ಟೀಮ್ ವರ್ಕ್ ಅಂತ ಬಂದಾಗ ಪ್ರತಿಯೊಂದು ಟೈಮ್ ಲಿವರೇಜ್ ಅಲ್ಲಿ ಹೇಳ್ಕೊಡ್ತಾರೆ. ಆಯ್ತಾ? ಆ ಸೆಷನ್ ನಾನು ಕಳಿಸ್ತೀನಿ. ಬೇಕಾದ್ರೆ ಎವ್ರಿ ಡೇ ಏನೇನು ಟಾಪಿಕ್ ಇರುತ್ತೋ ಆ ಟಾಪಿಕ್ ಪ್ರಕಾರ ನಾನು ಸೆಲ್ಫ್ ಲರ್ನಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ ಲಿಂಕ್ಸ್ನ. ಅದನ್ನ ಕಲ್ತ್ಬಿಟ್ಟು ನನಗೆ ನೋಟ್ಸ್ ಮಾಡಿ ಕಳಿಸಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 12th ಪಾಯಿಂಟ್ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ಮೆಂಟ್. 12ನೇ ತಾರೀಕಿಗೆ ಕೂತ್ಕೊಂಡು ಕಮ್ಯುನಿಕೇಶನ್ ಸ್ಕಿಲ್ನ ಇಂಪ್ರೂವ್ ಮಾಡಬೇಕಾಗುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದರೆ ನಿಮ್ಮ ಲೀಡರ್ಸ್ ಜೊತೆಗೆ ಡೈಲಿ ಕನ್ವರ್ಸೇಷನ್ ಇದ್ದಾಗ. ಇನ್ನೊಂದೇನಪ್ಪ ಅಂತ ಅಂದರೆ ಮೇನ್ ಆಗಿ ನಿಮ್ಮಲ್ಲೇ ನೀವು ಚೇಂಜಸ್ ಜಾಸ್ತಿ ಮಾತಾಡ್ತಿರ್ತೀರಾ, ಗೈಡ್ ಮಾಡ್ತಿರ್ತೀರಾ ಅಲ್ವಾ, ಮತ್ತೆ ಜಾಸ್ತಿ ರೆಕಾರ್ಡಿಂಗ್ಸ್ನ ಕೇಳಿಸ್ಕೊಂಡು ಇನ್ನೊಬ್ರಿಗೆ ಗೈಡ್ ಮಾಡುವಾಗ ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಇನ್ನೂ ಆಗ್ತಿಲ್ಲ ಅಂತಂದರೆ ಜೋರಾಗಿ ಹೇಳೋದಾಗಿರ್ಬೋದು, ಸೊ ಒಬ್ಬರೇ ಇದ್ದಾಗ ಮಾತಾಡೋದಾಗಿರ್ಬೋದು, ಅವನ್ನ ಮಾಡಬೇಕು. ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಇತ್ತ ಅಂದರೆ ಅದನ್ನ ಸ್ಪೆಲ್ಲಿಂಗ್ ಸಮೇತ ಏನು ಬರೋದಾಗಿರ್ಬೋದು ಹೇಳಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆ ರೀತಿ ನೀವು ಕಮ್ಯುನಿಕೇಶನ್ನ ಇಂಪ್ರೂವ್ ಮಾಡ್ಕೋಬೇಕು. ಸ್ಲೋ ಇತ್ತಾ, ಹೈ ಇತ್ತಾ ಅದನ್ನೆಲ್ಲ ನೋಡಿಕೊಂಡು ರೆಕಾರ್ಡಿಂಗ್ ತಗೊಂಡು ನಿಮ್ಮ ಅಪ್ಲೈನ್ ಹತ್ರ ಕೊಟ್ಟು ಆ ಕಮ್ಯುನಿಕೇಶನ್ ಸ್ಕಿಲ್ನ ನೀವೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅದನ್ನ ಮಾಡಬೇಕಾಗುತ್ತೆ. ಆಯ್ತಾ? ನೆಕ್ಸ್ಟ್ ಒಂದು 13th 13ನೇದು ಟುಡೇಸ್ ರಿಯಾಲಿಟಿ ಆಫ್ ಸೊಸೈಟಿ. ನಿಮ್ಗೆಲ್ಲ ಗೊತ್ತಿದೆ ಟುಡೇಸ್ ರಿಯಾಲಿಟಿ ಆಫ್ ಸೊಸೈಟಿ ಏನ್ ನಡೀತಾ ಇದೆ. ಆಯ್ತಾ? ಸೊ ನಾವು ಜಾಬಲ್ಲಿ ಲೈಫ್ನ ಹೆಂಗ್ ಲೀಡ್ ಮಾಡಬೇಕು, ರಿಯಲ್ ಆಗಿ ಈ ಲೈಫ್ ಹೆಂಗಿರುತ್ತೆ, ಏನೆಲ್ಲ ಸ್ಟ್ರಗಲ್ ಇರುತ್ತೆ, ನಾವು ಅನ್ಕೊಂಡ್ರೆ ಡ್ರೀಮ್ಸ್ನ ನಾವು ಹೆಂಗ್ ಫುಲ್ಫಿಲ್ ಮಾಡ್ಕೊಳಕ್ ಆಗುತ್ತಾ ಇಲ್ವಾ, ಅದಕ್ಕೆ ಆಪರ್ಚುನಿಟಿ ಬಂದಾಗ ಹೆಂಗ್ ಯೂಸ್ ಮಾಡ್ಕೋಬೇಕು, ಆ ರಿಯಾಲಿಟಿನ ಎಕ್ಸ್ಪ್ಲೈನ್ ಮಾಡೋಕ್ ಗೊತ್ತಿರಬೇಕು ನೆಕ್ಸ್ಟ್ ಪ್ರಾಸ್ಪೆಕ್ಟಿವ್ ಬಂದಾಗ. ಓಕೆನಾ? ಸೊ ರಿಯಾಲಿಟಿ ಆಫ್ ಸೊಸೈಟಿ. ಓಕೆ, ಸೊ 14th
7 days follow up. 14th 7 days follow up ನ ಗೊತ್ತಿರಬೇಕಾಗುತ್ತೆ. ಅದು 3 ಸೆಷನ್ಸ್ ಇದ್ದಾವೆ. ಅದನ್ನ ನೀವು ತಗೊಂಡು, ನಂದು ಇದೆ, ನಿನ್ನೇನು ಎಸ್ಟರ್ಡೇ ಹೇಳ್ಕೊಟ್ಟಿದ್ದೀನಿ, ಅದನ್ನ ಡೀಪ್ ಆಗಿ ನೀವು ಕಲಿಬೇಕಾಗುತ್ತೆ. ಒಂದು ರೆಕಾರ್ಡಿಂಗ್ ಇತ್ತು, ಅಂದ್ರೆ ನಮಗೆ ಹೇಳ್ಕೊಟ್ಟಾಗ ಹರೀಶ್ ಜಸ್ಟ್ ಅವಾಗ ಈ ತರ ಲ್ಯಾಪ್ಟಾಪ್ದೆಲ್ಲ ರೆಕಾರ್ಡಿಂಗ್ ಇದ್ದಿಲ್ಲ, ವಾಯ್ಸ್ ರೆಕಾರ್ಡಿಂಗ್ ಮೇಲಲ್ಲಿ ಮಾಡಿರೋದು. ಅದರಲ್ಲಿ ಇವೆಲ್ಲ ಟಾಪಿಕ್ಸ್ದು ಕೂಡ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಯ್ತಾ? ಅದನ್ನ ಬೇಕಾದ್ರೆ ನಾನು ಕಳಿಸ್ತೀನಿ, ಇದು ಸಿಕ್ಕರೆ ಅದನ್ನ ಯೂಸ್ ಮಾಡಿ. ಓಕೆನಾ? ಸೊ ಅದು ಟೈಮ್ ತಗೊಳುತ್ತೆ. ನಾನೇ 7 days ತಗೊಂಡಿದ್ದೀನಿ. ಒನ್ ಡೇ ಅಷ್ಟೇ ಕಲಿಯಕ್ಕಾಗುತ್ತೆ. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹರೀಶ್ ಸರ್. ಅದನ್ನ ಕಲ್ತ್ರಿ ಅನ್ಕೊಳ್ಳಿ, ಇನ್ನು ಉಳ್ಕಿದೆಲ್ಲ ಕಲಿತಾ ಬಂದಾಗ ಇನ್ನೂ ಒಂಥರ ಸ್ಟ್ರಾಟಜಿಸ್ನ, ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು 15th 4cc ಡೈರೆಕ್ಟ್ ಇನ್ ಎವ್ರಿ ಮಂತ್. ಈ ಮಂತ್ ಅಲ್ಲಿ ಕಂಪಲ್ಸರಿ 10cc ಆಗ್ಲೇಬೇಕು. ಡೇ 1 ಇಂದ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಡೇ 1 ಇಂದ 1 day ಆಗೋ ತನಕನೂ ವರ್ಕ್ ಮಾಡ್ಬೇಕಾಗುತ್ತೆ. ಓಕೆ, ಸೊ 4cc ಆರ್ 10cc ಇನ್ ಡೈರೆಕ್ಟ್ ಎವ್ರಿ ಮಂತ್. ಈ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ನಾವು ಹೇಳೋ ಪ್ಲಾನ್ನ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿದ್ರೆ ಅನ್ಕೊಳ್ಳಿ, ನನಗೂ ಇದು ಎವ್ರಿ ಮಂತ್ 4cc ಸ್ಕಿಲ್ ನನಗೆ ಬಂದ್ಬಿಟ್ಟಿತ್ತು. ಆಯ್ತಾ? ಎವ್ರಿ ಮಂತ್ 4cc ಕಂಪಲ್ಸರಿ, 6cc ಆರ್ 4cc. ಅದನ್ನೇ ಕಾವ್ಯ ಮ್ಯಾಮ್ ಕೂಡ ಕಲ್ತರು ಬಂದಾಗ. ನೀವು ಕೂಡ ಅದನ್ನ ಕಲೀರಿ. ಓಕೆನಾ? ಸೊ 4cc ಆರ್ 10cc ಡೈರೆಕ್ಟ್ ಇನ್ ಎವ್ರಿ ಮಂತ್. ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು 16th ಏನ್ ಮಾಡಬೇಕು ಅಂದ್ರೆ ID ಕ್ರಿಯೇಷನ್, KYC ಅಪ್ಡೇಟ್ ಮಾಡೋದು. ಆಯ್ತಾ? ID ಕ್ರಿಯೇಷನ್ ಅಂಡ್ KYC ಅಪ್ಡೇಟ್ ಮಾಡೋದು. ನಾನು ಅದಕ್ಕೆ ಇವತ್ತು ಹೇಳ್ಕೊಡೋಣ ಅಂದ್ರೆ ಹಬ್ಬ ಇದೆ, ತುಂಬಾ ಟೈಮ್ ತಗೊಳುತ್ತೆ ಅದಕ್ಕೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಯಾವಾಗಾರ ಸಂಡೇ ಆಫ್ಟರ್ನೂನ್ ಆ ಟೈಮಲ್ಲಿ ಏನಾರ ಸೆಷನ್ ತಗೊಂಡ್ರೆ ಇದನ್ನ ಡೆಫಿನೆಟ್ಲಿ ಹೇಳ್ಕೊಡ್ತೀನಿ. ಆಯ್ತಾ? KYC ಅಪ್ಡೇಟ್. ಮತ್ತೆ 17 ಬಂದು ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್. ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡೋದು ತುಂಬಾ ಈಸಿ ಇದೆ, 5 minutes ಕೆಲಸ ಇವೆಲ್ಲ. ಆಯ್ತಾ? ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡೋದು. ಸರಿನಾ? 18th ಬಂದು ಸೆಷನ್ ಕಂಡಕ್ಟಿಂಗ್. ಇದು ಇಂಪಾರ್ಟೆಂಟ್. ಸೆಕ್ಷನ್ ಕಂಡಕ್ಟಿಂಗ್ ಅಂದ ತಕ್ಷಣ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು, ಪ್ರಿಪೇರ್ ಆಗಬೇಕು, ಅದೇನು ಇಲ್ಲ. ಆಯ್ತಾ? ನೀವೇನ್ ಕಲ್ತಿರ್ತೀರಾ, ನೀವೇನ್ ಪ್ರೊಸೆಸ್ನ ಮಾಡ್ತಿರ್ತೀರಾ, ಅದರಿಂದ ಏನ್ ರಿಸಲ್ಟ್ ಬಂದಿರುತ್ತೆ ಅದನ್ನ ಇನ್ನೊಬ್ಬರಿಗೆ ಹೇಳ್ಕೊಡೋದು. ಸಿಂಪಲ್ ಅದು ಸೆಷನ್ ಕಂಡಕ್ಟಿಂಗ್. ಆಯ್ತಾ? ಜಸ್ಟ್ ನೀವು ಏನ ಕಲಿಬೇಕು ಅಂದ್ರೆ ಕ್ಯಾಮ್ರಾ ಫೇಸ್, ಸೊ ಅದನ್ನ ಫೇಸ್ ಮಾಡೋದನ್ನ ಕಲಿಬೇಕು ಅಷ್ಟೇ. ಆಯ್ತಾ? ಅದಕ್ಕೆ ನೀವು 1 years ನಿಮ್ ಡೌನ್ ಅಲ್ಲಿ ಇದ್ರು, 2 years ನಿಮ್ ಡೌನ್ ಅಲ್ಲಿ ಇದ್ರು ಕೂಡ ನೀವು ತಗೊಂಡು ಸೆಷನ್ ಆದ್ರೂ, ವಿಡಿಯೋ ಕಾಲ್ ಆದ್ರೂ ತಗೊಂಡು ಅವ್ರಿಗೆ ಹೇಳ್ಕೊಡಿ ನೀವು ಕಲ್ತಿರೋದು. ಇನ್ವಿಟೇಷನ್ ಬಂತ ಇನ್ವಿಟೇಷನ್, ಫಾಲೋ ಅಪ್ ಬಂತ ಫಾಲೋ ಅಪ್. ನೆಕ್ಸ್ಟ್ ಈ ವೀಕಿಂದ, ಇವತ್ತಿಂದ ಅನ್ಸುತ್ತೆ, ನಾನು ಟೈಮ್ ಟೇಬಲ್ ನೋಡ್ಕೊಳ್ತೀನಿ, ಇವತ್ತಿಂದ ಸೆಷನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ ಲೀಡರ್ಸ್ಗೆ. ಓಕೆನಾ? ಸೊ ಅವ್ರ ಕಡೆಯಿಂದ ನಿಮಗೆ ಸೆಷನ್ ಕಂಡಕ್ಟ್ ಆಗ್ತಾ ಇರುತ್ತೆ. ನಂದಷ್ಟೇ ಅಲ್ಲ, ಪ್ರತಿಯೊಬ್ಬ ಪರ್ಸನ್ಸ್ ಏನ್ ಇಂಪ್ಲಿಮೆಂಟೇಷನ್ ಮಾಡ್ತಿರ್ತಾರೋ ಆ ಒಂದು ನಾಲೆಜ್ನ ನೀವು ಕಲೀರಿ, ಚೆನ್ನಾಗಿ ರೆಸ್ಪೆಕ್ಟ್ಫುಲ್ ಆಗಿ ಪ್ರಮೋಟ್ ಮಾಡಿ ಮ್ಯಾಕ್ಸಿಮಮ್. ಆಯ್ತಾ? ಸೆಷನ್ ಕಂಡಕ್ಟಿಂಗ್ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 19 ಹೌ ಟು ಕ್ರಿಯೇಟ್ ಡ್ರೀಮ್ ಲಿಸ್ಟ್. ಹೌ ಟು ಕ್ರಿಯೇಟ್, ಅವ್ರಿಗೆ ಹೆಂಗೆ ಕ್ರಿಯೇಟ್ ಮಾಡಿಸ್ಬೇಕು ಡ್ರೀಮ್ ಲಿಸ್ಟ್ ಅನ್ನೋದು ಕಲಿಬೇಕಾಗುತ್ತೆ. ಎಕ್ಸಾಂಪಲ್ಸ್ ಮತ್ತೆ ಸ್ಟೋರಿ ಹೇಳೋದ್ರ ಮುಖಾಂತರ ಯಾಕೆ ಡ್ರೀಮ್ ಲಿಸ್ಟ್ ಮಾಡಿಸ್ತಿದೀವಿ ನಾವು, ವ್ಯಾಲ್ಯೂ ಜೊತೆಗೆ ಹೆಂಗೆ ಮಾಡಿಸ್ಬೇಕು ಅನ್ನೋದು ಅಪ್ಲೈನ್ ಹತ್ರ, ಇಲ್ಲಾಂದ್ರೆ 5 days ಫಾಲೋ ಅಪ್ ಅಲ್ಲಿ ಹೇಳ್ತಾರೆ ಹರೀಶ್. ಅದರಲ್ಲಿ ನೀವು ಕಲಿಬಹುದು. ಆಯ್ತಾ? ನೆಕ್ಸ್ಟ್ 20th ಬಂದ್ಬಿಟ್ಟು ಹೌ ಟು ಕ್ರಿಯೇಟ್ ಐಪ್ ಅಂಡ್ ಅರ್ಜೆನ್ಸಿ. ಮೇನ್ ಆಗಿ ಐಪ್ ಅಂಡ್ ಅರ್ಜೆನ್ಸಿ ಕ್ರಿಯೇಟ್ ಮಾಡೋಕೆ ಬರಲ್ಲ ಸಮ್ ಪರ್ಸನ್ಸ್ಗೆ. ಅದಕ್ಕೆ ನೀವು ಐಪ್ ಅಂಡ್ ಅರ್ಜೆನ್ಸಿನ ಹಿಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಸೆಷನ್ಸ್ ಕೂಡ ಇರ್ತವೆ. ಅದನ್ನ ಕಲೀರಿ, ಅಟೆಂಡ್ ಆಗಿ, ಮತ್ತೆ ನಿಮ್ಮ ಅಪ್ಲೈನ್ಸ್ ಹತ್ರ ಕೇಳಿ, ಅಬ್ಸರ್ವ್ ಮಾಡಿ, ಅವ್ರು ಹೆಂಗೆ ಐಪ್ ಕ್ರಿಯೇಟ್ ಮಾಡ್ತಾರೆ, ಈ ತರ ಸಿಚುವೇಶನ್ ಬಂದಾಗ ಹೆಂಗೆ ವ್ಯಾಲ್ಯೂ ಕೊಡ್ತಾರೆ ಅನ್ನೋದನ್ನ ಕಲಿಬೇಕಾಗುತ್ತೆ. ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು 21st ಬಂದು ನೀಡ್ ಐಡೆಂಟಿಫಿಕೇಶನ್ಸ್. ನೀಡ್, ಒಬ್ಬ ಪರ್ಸನ್ ನೀಡ್ ಅಂದ್ರೆ ಅವ್ನು ಯಾಕೆ ಫಾರ್ ಎವರ್ಗೆ ಬಂದಿದ್ದಾನೆ, ಏನ್ ನೀಡಿಗೋಸ್ಕರ ಬಂದಿದ್ದಾನೆ, ಅದನ್ನ ಅಬ್ಸರ್ವ್ ಮಾಡಿ ಅವ್ರಿಗೆ ತಕ್ಕಂಗೆ ಮೈಂಡ್ ಸೆಟ್ ಬೇಸಿಸ್ ಮೇಲೆ ನಾವು ಒಂದು ಪ್ಲಾನಿಂಗ್ ಆಗಿರ್ಬೋದು, ಸೊ ಗೈಡೆನ್ಸ್ ಆಗಿರ್ಬೋದು ಮಾಡೋದನ್ನ ಗೊತ್ತಿರಬೇಕಾಗುತ್ತೆ. ನೀಡ್ ಐಡೆಂಟಿಫಿಕೇಶನ್. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು 22nd ಮಾಸ್ಟರ್ ಇನ್ ಆಲ್ ವರ್ಕ್ ಪ್ರೊಸೆಸ್. ಮಾಸ್ಟರ್ ಇನ್ ಆಲ್ ವರ್ಕ್ ಪ್ರೊಸೆಸ್ ಯಾವುದೆಲ್ಲ ನಿಮಗೆ ಗೊತ್ತಿರಬೇಕು ಅಂತ ಅಂದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಮಾಸ್ಟರ್ ಇನ್ ಆಲ್ ವರ್ಕ್ ಪ್ರೊಸೆಸ್ ಅಂತ ಬಂದಾಗ ಇನ್ವಿಟೇಷನ್, ಓಕೆ, ಇನ್ವಿಟೇಷನ್, day 1 follow up and 5 days follow up.
ಫಾಲೋ ಅಪ್ ಅಂಡ್ ನೆಕ್ಸ್ಟ್ ಬಂದು ಡೇ 1 ಫಾಲೋ ಅಪ್ ಆಯ್ತಾ. ಕ್ಲೋಸಿಂಗ್ಸ್ ಆಮೇಲೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗು ಹೈಪ್ ಅಂಡ್ ಅರ್ಜೆನ್ಸಿ, ಇವು ಎಲ್ಲದರಲ್ಲೂ ನೀವು ಮಾಸ್ಟರ್ ಆಗಬೇಕು ಅಂದ್ರೆ ಪ್ರಾಕ್ಟೀಸ್, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಇಂಪ್ಲಿಮೆಂಟೇಷನ್ ಮಾಡ್ತೀರಾ, ಏನ್ ಸ್ಟ್ರಾಟಜಿಸ್ನ ಯೂಸ್ ಮಾಡ್ತೀರಾ, ಎಕ್ಸಾಂಪಲ್ಸ್ ಕೊಡೋದಾಗಿರ್ಬೋದು, ಗೈಡೆನ್ಸ್, ಎನಿಥಿಂಗ್. ಸೊ ನಿಮ್ದೇ ಆದಂತ ಫಾಲೋ ಅಪ್ ಇರುತ್ತೆ, ಬಟ್ ಅಲ್ಲಿ ತನಕ ನಾವ್ ಹೇಳಿರೋ ಫಾಲೋ ಅಪ್ನ ಕರೆಕ್ಟಾಗಿ ಫಾಲೋ ಮಾಡಿ ಸ್ವಲ್ಪ ಸ್ವಲ್ಪ ಹ್ಯಾಡ್ ಮಾಡ್ತಾ ಹೋಗಿ. ಇದರಲ್ಲಿ ನೀವು ಮಾಸ್ಟರ್ ಆಗಬೇಕು ಈ ಸ್ಕಿಲ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಸೂಪರ್ವೈಸರ್ ಪ್ಲಾನಿಂಗ್. ಅಂದ್ರೆ ನಿಮ್ ಟೀಮಲ್ಲಿ ಯಾರೇ ಒಂದು AS ಬಂದಿರ್ಲಿ, ನೆಕ್ಸ್ಟ್ ಬರೋ ಪರ್ಸನ್ಸ್ ಆಗಿರ್ಬೋದು, ಸೂಪರ್ವೈಸರ್ ಪ್ಲಾನಿಂಗ್ ನ ಕೊಡೋದು ಗೊತ್ತಿರ್ಬೇಕಾಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ಪಾಯಿಂಟ್, ವಾಟ್ ಈಸ್ MLM, ವೈ MLM, ವಾಟ್ ಈಸ್ MLM, ವೈ MLM ಅಂಡ್ ಬೆನಿಫಿಟ್ಸ್ ಆಫ್ MLM. Okay, so what is MLM, why MLM and benefits of MLM. ಎಸ್. ಸೊ ಇದನ್ನ ಫಾಲೋ ಮಾಡ್ತೀರಾ ಎಲ್ಲರೂ? ಎಷ್ಟು ಜನ ಮಾಡ್ತೀರಾ? ಎಷ್ಟು ಜನ ಲಾಸ್ಟ್ ಟೈಮ್ ಇದನ್ನ ಮಾಡಿದವರು ಚೆನ್ನಾಗಿ ಸಿಸಿ ಮಾಡಿದ್ದಾರೆ, ಎವ್ರಿ ಡೇ ನೋಟ್ಸ್ ನನಗೆ ಸೆಂಡ್ ಮಾಡ್ತಿದ್ರು ಲಾಸ್ಟ್ ಮಂತ್ ಅಲ್ಲಿ, ಅವ್ರು ಕಲ್ತಿದ್ದಾರೆ ಕೂಡ. ಓಕೆ, ಓಕೆನಾ? ಎಸ್, ಡೈಲಿ ನೋಟ್ಸ್ ಕಳಿಸ್ತೀರಾ ನೀವ್? ಎನಿ ಟೈಮ್ ಇಷ್ಟೇ ಟೈಮಿಂಗ್ಸ್ ಅಲ್ಲೇ ಮಾಡ್ಬೇಕಪ್ಪ, ಇದೇ ಟೈಮ್ ಅಲ್ಲೇ ಕಲಿಬೇಕು ಅನ್ನೋದಿಲ್ಲ. ನೀವು ಮಾರ್ನಿಂಗ್ ಇಂದ ನೈಟ್ ಮಲ್ಗೋ ತನಕ ಯಾವಾಗೆಲ್ಲ ಫ್ರೀ ಟೈಮ್ ಇರುತ್ತೋ ಆ ಟೈಮ್ನ ಮಾಡಿ ಅವಾಗ್ಲೇ ನೀವು ಬರ್ದಿ ಕಳಿಸಿ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂತ ಅಂದ್ರೆ ಕೇಳಿ ನನಗೆ, ಆ ಲಿಂಕ್ಸ್ ನಾನು ಕಳಿಸಿರ್ತೀನಿ. ಸೊ ನೀವು ಅಟೆಂಡ್ ಆಗ್ಬೋದು. ಸರಿನಾ? ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಎಸ್, ಇಂಪ್ಲಿಮೆಂಟೇಷನ್ ಮಾಡ್ತೀರಾ ನಾಲೆಡ್ಜ್ ಜೊತೆಗೆ? ಇವತ್ತಿಂದನೇ ಸ್ಟಾರ್ಟ್ ಆಗ್ಬೇಕದು. ಓಕೆ, ಸೊ ಇವತ್ತಿಂದ ನಾನು ಫಸ್ಟ್ ಯಾವುದು ಆಕ್ಟಿವ್ ಇನ್ಕಮ್ ಅಂಡ್ ಪ್ಯಾಸಿವ್ ಇನ್ಕಮ್ ಅದ್ರ ಬಗ್ಗೆ ನಾನು ಲಿಂಕ್ ಇರುತ್ತೆ, ನಾನು ಹಾಕಿರ್ತೀನಿ, ಇಲ್ಲಾಂದ್ರೆ ಕಾವ್ಯ ಮ್ಯಾಮ್ ಕೂಡ ಹಾಕಿರ್ತಾರೆ. ಸೊ ಅದನ್ನ ಕಲ್ತು ನನಗೆ ನೋಟ್ಸ್ ಸೆಂಡ್ ಮಾಡಬೇಕು. ಇಷ್ಟು ಜನನು ನೋಟ್ಸ್ ಕಂಪಲ್ಸರಿ ಬರ್ಬೇಕಾಗುತ್ತೆ ನನಗೆ. ಓಕೆನಾ?